ಸೊ ನೋಡ್ತಾ ಇರ್ಬೋದು ಕಡಿಮೆ ಬಡ್ಜೆಟ್ ಅಲ್ಲಿ ಕಾರ್ ಏನಾರು ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಇದಕ್ಕಿಂತ ಬೆಸ್ಟ್ ಗಾಡಿ ಎಲ್ಲೂ ಸಿಗೋದೇ ಇಲ್ಲ. ಟೂ ವೀಲರ್ ಬರಲ್ಲ ನಿಮ್ಗೆ, ಆ ಪ್ರೈಸ್ ಅಲ್ಲಿ ಕಾರ್ ಸಿಗ್ತೈತೆ, 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಅಂಡ್ ಹೇಳಿ ಸರ್ ಸ್ಪಾರ್ಕ್ ಬಗ್ಗೆ. 2010 ಸಿಂಗಲ್ ಓನರ್ ಸರ್, ಬರೀ 1.35 ಫೈನಲ್ ಆಗುತ್ತೆ ಸರ್. 1,35,000 ಗೆ ಫೈನಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮ್ಗೆ. ಎಷ್ಟು ಚೆನ್ನಾಗಿದೆ ಸರ್? ಬರೀ 60,000 ಆಗಿದೆ ಸರ್. ಇದು 10 ಡೀಸೆಲ್ ವೆಹಿಕಲ್ ಸರ್. ಸೆಕೆಂಡ್ ಓನರ್ 2,80,000 ಆಗುತ್ತೆ ಸರ್. ಇದು 2,80,000 ಫೈನಲ್ ಡೀಸೆಲ್ ವೆಹಿಕಲ್. 98,000 ಕಿಲೋಮೀಟರ್ ರನ್ ಆಗಿದೆ. 23-24 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸರ್ ಇವಾಗ ಒಂದ್ಸಲ ಪೋಲೋಗೆ ಸರ್ವಿಸ್ ಕೊಟ್ಟಾಗೆಲ್ಲ ಎಷ್ಟು ಚಾರ್ಜ್ ಆಗುತ್ತೆ ಸರ್? ಬರುತ್ತೆ 10,000 ಮೇಲೆ ಬರುತ್ತೆ ಸರ್ ನಿಮ್ಗೆ. 15,000 ಸರ್ವಿಸ್ ಇದೆ. ಬೇರೆ ಗಾಡಿ ಎಲ್ಲ 10 ಹಿಂಗ್ ಕೊಡ್ತಾರೆ, ಇದು ಬಂದ್ಬಿಟ್ಟು 15,000 ಅಷ್ಟೇ, ಡಿಫ್ರೆನ್ಸ್ ಏನು ಇಲ್ಲ. ಅಂಡ್ ಮಲ್ಟಿ ಜೆಟ್ 1.23 ಬರುತ್ತೆ ಇಂಜನ್. 2011 ಸರ್. ಸೆಕೆಂಡ್ ಓನರ್ ಬರೀ 2,20,000 ಆಗುತ್ತೆ ಸರ್. ಬರೀ 2,25,000 ಸರ್. 40,000 ಕಿಲೋಮೀಟರ್ ಇರುತ್ತೆ. 3.5 ಲಕ್ಷ ಫೈನಲ್ ಆಗುತ್ತೆ ಸರ್. 3.5 ಫೈನಲ್. 3 ಲಕ್ಷ ಲೋನ್ ಆಗುತ್ತೆ. 50,000 ಕೊಟ್ಟು ಗಾಡಿ ತಗೊಂಡ್ ಹೋಗ್ಬೋದು ಸರ್. ಓಕೆ. ಅಂಡ್ ಬಡ್ಜೆಟ್ ಅಲ್ಲಿ ಏನಾರ ಇನೋವಾ ಬೇಕಂದ್ರೆ ಇಲ್ಲ 2010 ಸೆಕೆಂಡ್ ಓನರ್ ವಿ ವರ್ಷನ್ ಸರ್. ಇದು 1.82 ಇದೆ. 5,80,000 ಫೈನಲ್ ಆಗುತ್ತೆ ಸರ್. 5.80 ಫೈನಲ್ ಆಗುತ್ತೆ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ SB ಕಾರ್ಸ್ ಹತ್ರ ಇದೀವಿ. ಸೊ ನೋಡ್ತಾ ಇರ್ಬೋದು ಸೂಪರ್ ಕಾರ್ಸ್ ಎಲ್ಲ ಸ್ಟಾಕ್ ಎಲ್ಲ ಇದೆ. ಇನೋವಾ ಹುಡ್ಕೋರ್ಗೆ ಇನೋವಾ ಕ್ರಿಸ್ಟಾ ಇದೆ, ಬ್ರಿಜಾ ಇದೆ, ಅಂಡ್ ಬ್ರ್ಯಾಂಡ್ ನ್ಯೂ ವ್ಯಾಗನರ್ ಇದೆ. ಬರೀ ಕಡಿಮೆ ಓಡಿರೋ ಕಾರು, ಸಿಂಗಲ್ ಓನರ್ ಕಾರು. ಓಕೆ. 8 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಬರುತ್ತೆ. 12,50,000 ಫೈನಲ್ ಆಗುತ್ತೆ ಸರ್. ಸರ್ ಬರೀ 11,50,000 ಫೈನಲ್ ಆಗುತ್ತೆ ಸರ್. ಸರ್ ಉಂಡೆ ಒಣ್ಣೆ ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಡೀಸೆಲ್ ಸರ್. ಇದು ಸರ್ ಎಷ್ಟು ರನ್ ಆಗಿದೆ? 74,000 ಆಗಿದೆ ಸರ್. ಇದು ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 5.5 ಲಕ್ಷ ಫೈನಲ್ ಆಗುತ್ತೆ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SB ಕಾರ್ಸ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಅಲ್ಲಿ ಹತ್ರ ನಾವು 2 years ಇಂದ ವಿಡಿಯೋ ಮಾಡ್ತಿದೀವಿ. ಅಂಡ್ ಶೋರೂಮ್ ಓಪನ್ ಆದಾಗಿಂದ ಫಸ್ಟ್ ನಾವೇ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ತುಂಬಾ ಖುಷಿ ಆಗುತ್ತೆ. ರೆಗ್ಯುಲರ್ ಆಗಿ ಅವರು ಕೂಡ ನಮ್ಗೆ ಅದೇ ರೇಂಜ್ ಗೆ ಕಮಿಟ್ಮೆಂಟ್ ಕೊಡ್ತಿದ್ದಾರೆ. ಬಂದಾಗೆಲ್ಲ ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಅದೇ ತರ ಒಂದೊಂದ್ಸಲ ಸ್ಟಾಕ್ ಇರಲ್ಲ. ಸೊ ಕಂಪ್ಲೀಟ್ ಆಗಿ SB ಕಾರ್ಸ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ ಕೂಡ ಸಿಗುತ್ತೆ ನಿಮ್ಗೆ. ಇವನ್ ಲೋ ಬಡ್ಜೆಟ್ ಅಲ್ಲೂ ಸಿಗುತ್ತೆ, ಫುಲ್ ಹೈ ಬಡ್ಜೆಟ್ ಅಲ್ಲೂ ಸಿಗುತ್ತೆ. ಸೊ ಇವತ್ತು ಲೋ ಬಡ್ಜೆಟ್ ಗಾಡಿ ಬಂದ್ಬಿಟ್ಟು 1,35,000. ಅದು ಕೂಡ ಶೆವ್ಲೆಟ್ ಸ್ಪಾರ್ಕ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ಗೂ ಕೂಡ ಇಷ್ಟ ಆಯ್ತು ಹೇಳಿದ ತಕ್ಷಣ. ಬರೀ 65,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ಕಾರು. ಬರೀ 1,35,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಸರ್ ಯಾವ್ದು ಸರ್ ಅದು? ಮಾಡಲ್ 2010 ಮಾಡಲ್ ಸಿಂಗಲ್ ಓನರ್ ಸರ್. ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ ಬೇಕಂದ್ರೆ ನಿಮ್ಗೆ ಆ ಗಾಡಿನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ಎಲ್ಲ ಲೋ ಬಡ್ಜೆಟ್ ಅಲ್ಲಿ ಗಾಡಿ ತೋರಿಸಿ ಅಂತ ಹೇಳ್ತಾನೆ ಇರ್ತಾರೆ. ಅಂಡ್ ಇನ್ನೂ ಒಂದು ನಮ್ಗೆ SB ಕಾರ್ಸ್ ಅಲ್ಲಿ ವಿಡಿಯೋ ಹಾಕಿದಾಗೆಲ್ಲ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾನೆ ಇರ್ತಾರೆ. ಅಂಡ್ ಸರ್ SB ಕಾರ್ಸ್ ಅಲ್ಲಿ ಯಾಕೆ ಸರ್ ಪ್ರೈಸ್ ಜಾಸ್ತಿ? ಕ್ವಾಲಿಟಿ ಇದೆ ಸರ್. ನಮ್ಮಲ್ಲಿ ಕ್ವಾಲಿಟಿ ಗಾಡಿ ಇದೆ, ಸಿಂಗಲ್ ಓನರ್ ಇದೆ, ಹಿಸ್ಟ್ರಿ ಗಾಡಿಗಳು ಸಿಗ್ತವೆ. ಹೌದೌದು. ಬೇರೆಯವ್ರ ತರ ನಿಮ್ಗೆ ಬೋಗಸ್ ಎಲ್ಲ ಹೇಳಕ್ ಹೋಗಲ್ಲ. ಹೌದೌದು. ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡ್ ಹೋಗ್ಬೋದು. ನಮ್ಮದು ಆಟೋ ಚಾರ್ಜಸ್, ಕಮಿಷನ್ ಆ ತರ ಎಲ್ಲ ಏನಿರಲ್ಲ. ಸೊ ಮ್ಯಾಕ್ಸಿಮಮ್ 99% ನಿಮ್ಗೆ ಯಾವ್ದೇ ಗಾಡಿ ತಗೊಳ್ಳಿ ಟ್ರ್ಯಾಕ್ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ, ಗಾಡಿ ಕಡಿಮೆ ರನ್ ಆಗಿರುತ್ತೆ, ನಿಮ್ಗೆ ಸಿಂಗಲ್ ಓನರ್ ವೆಹಿಕಲ್ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದ್ ಕಾರಲ್ಲಿ ಟಾಪ್ ಅಂಡ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಇದ್ರೇನೆ ನಿಮ್ಗೆ ಕಾರು. ನೀವು ಇದೇ ಕಾರ್ನ ಈಚೆ ಜಸ್ಟ್ ನೋಡಿ ಎಂಕ್ವೈರಿ ಮಾಡಿ, ಅಲ್ಲಿ ಇಲ್ಲಿ ಎಂಕ್ವೈರಿ ಮಾಡಿ, ಟ್ಯಾಲಿ ಮಾಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ 2020 ಮಾಡಲು 4th ಓನರ್ಗೆ ಒಂದ್ ರೇಟ್ ಇರುತ್ತೆ, ಸೆಕೆಂಡ್ ಓನರ್ಗೆ ಒಂದ್ ರೇಟ್ ಇರುತ್ತೆ, ಫಸ್ಟ್ ಓನರ್ಗೆ ಒಂದ್ ರೇಟ್ ಇರುತ್ತೆ. ಅದ್ರಲ್ಲೂ ಕೂಡ ಕಡಿಮೆ ಓಡಿದ್ರೆ ಒಂದ್ ರೇಟ್ ಇರುತ್ತೆ, ಜಾಸ್ತಿ ಓಡಿದ್ರೆ ಒಂದ್ ರೇಟ್ ಇರುತ್ತೆ. ಸೊ ಇವೆಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡು ನೀವು ರೇಟ್ ನ ಡಿಸೈಡ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ SB ಕಾರ್ಸ್ ಅಲ್ಲಿ ಪ್ರೀಮಿಯಂ ಕಾರ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವ್ದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ನ ಕೊಡೋದೇ ಇಲ್ಲ ನಿಮ್ಗೆ. 100% ಟ್ರ್ಯಾಕ್ ಇರೋ ಗಾಡಿ ಸಿಗುತ್ತೆ ನಿಮ್ಗೆ. ಅಂಡ್ ಲೋ ಬಡ್ಜೆಟ್ ಅಲ್ಲೂ ಸಿಗುತ್ತೆ, ಫುಲ್ ಹೈ ಬಡ್ಜೆಟ್ ಅಲ್ಲೂ ಸಿಗುತ್ತೆ. ಥ್ರೂಔಟ್ ಕರ್ನಾಟಕ ಪೂರ್ತಿ ನಿಮ್ಗೆ ಲೋನ್ ಎಲ್ಲ ಮಾಡ್ಕೊಟ್ಬಿಡ್ತಾರೆ SB ಕಾರ್ಸ್ ಅಲ್ಲಿ. ಅಂಡ್ ಜಸ್ಟ್ ಸ್ಕ್ರೋಲ್ ಆಗ್ತೀರಾ, ನಮಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ವಿಡಿಯೋನ ಕೊನೆ ಗಂಟೆ ನೋಡಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಸೂಪರ್ ಕಾರ್ಸ್ ಎಲ್ಲ ಸ್ಟಾಕ್ ಎಲ್ಲ ಇದೆ. ಇನೋವಾ ಹುಡ್ಕೋರ್ಗೆ ಇನೋವಾ ಕ್ರಿಸ್ಟಾ ಇದೆ, ಬ್ರಿಜಾ ಇದೆ, ಅಂಡ್ ಬ್ರ್ಯಾಂಡ್ ನ್ಯೂ ವ್ಯಾಗನರ್ ಇದೆ. ಬರೀ ಕಡಿಮೆ ಓಡಿರೋ ಕಾರು, ಸಿಂಗಲ್ ಓನರ್ ಕಾರು. ಅಂಡ್ ಅದೇ ತರ ಹುಂಡೈ ವೆನ್ಯೂ ಕೂಡ ಇದೆ ನಿಮ್ಗೆ, i10 ಇದೆ, ಗ್ರ್ಯಾಂಡ್ ಇದೆ. ಸೊ SB ಕಾರ್ಸ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ವಿಡಿಯೋನ ಕೊನೆ ಗಂಟೆ ನೋಡಿ, ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಇವತ್ ಬಂದ್ಬಿಟ್ಟು ಫಸ್ಟ್ ಕಾರ್ ಬಂದ್ಬಿಟ್ಟು ವ್ಯಾಗನರ್ ಇದೆ ಸರ್. ಮಾಡ್ಲು ಪ್ರೈಸ್ ಸರ್ 2020-21 ಸಿಂಗಲ್ ಓನರ್ ಸರ್. EXI ಆಪ್ಷನ್ ಅಲ್ಲಿ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಮ್ಯಾಗ್ ಇದು ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. 59,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು ಬರೀ ಇವತ್ತಿಂದು ಬೆಸ್ಟ್ ಪ್ರೈಸ್ 5,25,000 ಆಗುತ್ತೆ ಸರ್. ಇದು ಸರ್ 5,25,000 ಆಗುತ್ತೆ ಸರ್. ಇದು ಬರೀ 50,000 ಕಿಲೋಮೀಟರ್ ರನ್ ಆಗಿದೆ. 5,25,000 100% ಲೋನ್ ಆಗುತ್ತೆ ಸರ್. ಒಂದು 4,500 ಲೋನ್ ಆಗುತ್ತೆ ಸರ್. 4.5 ಲಕ್ಷ ಗಂಟೆ ಲೋನ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಇದು ಬಂದ್ಬಿಟ್ಟು VXI ಗಾಡಿ ಎಲ್ಲ ಟೈರ್ ನೋಡಿ ತುಂಬಾ ಚೆನ್ನಾಗಿದೆ.
ಸೊ ನಿಮ್ಗೆ 100% ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಪಾರ್ಕಿಂಗ್ ಸೆನ್ಸರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಅದೇ ತರ ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ, ಅದು ಕೂಡ ZDI ಟಾಪ್ ಎಂಡ್, ZDI ಪ್ಲಸ್ ಸರ್ ಇದು. ZDI ಪ್ಲಸ್ ಫುಲ್ ಟಾಪ್ ಎಂಡ್ 2017 ಸಿಂಗಲ್ ಸರ್. ZDI ಪ್ಲಸ್ 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಫುಲ್ ಟಾಪ್ ಎಂಡ್ ಮಾಡಲ್ ಇದೆ. 9 ಲಕ್ಷ ಫೈನಲ್ ಆಗುತ್ತೆ ಸರ್. 9 lakhs ಫೈನಲ್ ಆಗುತ್ತೆ. ನೋಡ್ತಾ ಇರ್ಬೋದು 9 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಡಿಫಾಗರ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸರ್ ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಕೂಡ ಇದೆ ನಿಮ್ಗೆ. ಅಪೋಲೋ ಟೈರ್ಸ್ ಬ್ರ್ಯಾಂಡ್ ನ್ಯೂ ಎಲ್ಲ ಇದೆ. ಅಂಡ್ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ಪುಷ್ ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ. ಅದು ಕೂಡ ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ. ಸರ್ ಈ ಕಾರ್ ಎಷ್ಟು ರನ್ ಆಗಿದೆ? 1 ಲಕ್ಷ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಅಪ್ಡೇಟ್ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಸಿಂಗಲ್ ಓನರ್ ಇದೆ. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಸಿಂಗಲ್ ಓನರ್ ಇದೆ ನಿಮ್ಗೆ. ಅದು ಕೂಡ ಸಿಂಗಲ್ ಓನರ್, ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಫ್ಯಾನ್ಸಿ ನಂಬರ್ 3009. 9 lakhs ಫೈನಲ್. ನೆಗೋಷಿಯಬಲ್ ಮಾಡೋಣ ಸರ್. ಇನ್ನು ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡ್ತೀವಿ ಸರ್. ಟೊಯೋಟಾ ಇನೋವಾ ಕ್ರಿಸ್ಟಾ ಹುಡ್ಕೋರ್ಗೆ ಸರ್ 2020 ಸರ್ ಇದು. G4 ಆಟೋಮೆಟಿಕ್ ಬರೀ 70,000 ಕಿಲೋಮೀಟರ್ ಆಗಿದೆ ಸರ್ ಇದು. ಬರೀ 70,000, 20,50,000 ಫೈನಲ್ ಆಗುತ್ತೆ ಸರ್ ಇದು. ನೋಡ್ತಾ ಇರ್ಬೋದು 8899 ಫ್ಯಾನ್ಸಿ ನಂಬರ್ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಟೊಯೋಟಾ ಇನೋವಾ ಕ್ರಿಸ್ಟಾ G4 ವೇರಿಯಂಟ್ ನಿಮ್ಗೆ ಬರೀ 74,000 ಓಡಿದೆ ಸರ್ ಕಿಲೋಮೀಟರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಸೊ ಈ ಗಾಡಿಗೂ ಕೂಡ ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಪಾರ್ಕಿಂಗ್ ಸೆನ್ಸರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಅಂಡ್ ಇದು ಬಂದ್ಬಿಟ್ಟು 6+1. ಸೊ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ 2.4 Z ವರ್ಷನ್ ಟಾಪ್ ಎಂಡ್ ಗಾಡಿ ಸರ್. G ವರ್ಷನ್ ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? 20,50,000 ಫೈನಲ್ ಆಗುತ್ತೆ ಸರ್. 2020 ಮಾಡಲ್ ಸರ್ ಇದು. ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಸರ್? ಸೆಕೆಂಡ್ ಓನರ್ ಸರ್. 74,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ ಸರ್. ಅಂಡ್ ಸ್ವಿಫ್ಟ್ ಹುಡ್ಕೋರ್ಗೆ VXi 2014 ಸಿಂಗಲ್ ಓನರ್ ಸರ್. ಬರೀ 72,000 ಓಡಿದೆ. 4,90,000 ಫೈನಲ್ ಆಗುತ್ತೆ. 4,90,000 ಫೈನಲ್. 14 ಗಾಡಿ 3.5 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ 3.5 ಲೋನ್ ಆಗುತ್ತೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್? 4,90,000 ಫೈನಲ್ ಆಗುತ್ತೆ ಸರ್. 1,50,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಿಂಗಲ್ ಓನರ್ ಬರೀ 72,000 ಓಡಿದೆ ಸರ್. 1.5 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ಗಾಡಿ ತಗೊಂಡು ಹೋಗ್ಬೋದು ಸರ್. ಸೊ ನೋಡ್ತಾ ಇರ್ಬೋದು ಕಡಿಮೆ ಬಡ್ಜೆಟ್ ಅಲ್ಲಿ ಕಾರ್ ಏನಾದ್ರು ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಇದಕ್ಕಿಂತ ಬೆಸ್ಟ್ ಗಾಡಿ ಎಲ್ಲೂ ಸಿಗೋದೇ ಇಲ್ಲ. 2 ವೀಲರೇ ಬರಲ್ಲ ನಿಮ್ಗೆ. ಆ ಪ್ರೈಸ್ ಅಲ್ಲಿ ಕಾರ್ ಸಿಗ್ತೈತೆ. 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಅಂಡ್ ಹೇಳಿ ಸರ್ ಸ್ಪಾರ್ಕ್ ಬಗ್ಗೆ. 2010 ಸಿಂಗಲ್ ಓನರ್ ಸರ್. ಬರೀ 1.35 ಫೈನಲ್ ಆಗುತ್ತೆ ಸರ್. 1,35,000 ಗೆ ಫೈನಲ್. ಸಿಂಗಲ್ ಓನರ್ ವೆಹಿಕಲ್ ಸರ್. 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮ್ಗೆ. ಎಷ್ಟು ಚೆನ್ನಾಗಿದೆ ಸರ್? ಬರೀ 60,000 ಆಗಿದೆ ಸರ್ ಇದು. ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಇದು. AC ಪವರ್ ಸ್ಟೇರಿಂಗ್ ಬರುತ್ತೆ. ಸ್ಪಾರ್ಕ್ ಬರೀ 1,35,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 60,000 ಕಿಲೋಮೀಟರ್ ರನ್ ಆಗಿರುವಂತ ಕಾರು. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸಿಂಗಲ್ ಓನರ್. 0808 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಬರೀ 1,35,000 ಫೈನಲ್. ಸ್ಕೋಡಾ ರ್ಯಾಪಿಡ್ ಸರ್ 2014 ಸಿಂಗಲ್ ಓನರ್. ಬರೀ 39,000 ಓಡಿದೆ ನಿಮಗೆ. ಶೋರೂಮ್ ಇಷ್ಟು ಅವೈಲೇಬಲ್ ಇದೆ. ಒಳ್ಳೆ ಮೈಲೇಜ್ ಪೆಟ್ರೋಲ್ ವೆಹಿಕಲ್ ಸರ್. 4,75,000 ಫೈನಲ್ ಆಗುತ್ತೆ ಸರ್ ಇದು. 4,75,000 ಫೈನಲ್ ಆಗುತ್ತೆ ಸರ್ ಇದು. ಸೊ ಇದ್ರಲ್ಲೂ ಕೂಡ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಲ್ಲ ಏರ್ ಬ್ಯಾಗ್ ಬರಲ್ಲ ಸರ್ ಇದು. ಏರ್ ಬ್ಯಾಗ್ ಬರಲ್ಲ. ಮಿಡಲ್ ವರ್ಷನ್ ಇದು. ಎಲ್ಲ ಮೊಡಿಫೈಡ್ ಆಗಿದೆ ಸರ್. ಸರ್ ಏನ್ ಹೇಳಿದ್ರು 4,75,000 ಫೈನಲ್ ಆಗುತ್ತೆ ಸರ್. ಓಕೆ ಸರ್. XUV 500 ಹುಡುಗರಿಗೆ 2017 ಸಿಂಗಲ್ ಓನರ್ W10 ವಿತ್ ಪುಷ್ ಬಟನ್ ಸನ್ ರೂಫ್ ಎಲ್ಲ ಬರುತ್ತೆ ಸರ್ ಇದು. 8 ಏರ್ ಬ್ಯಾಗ್ ಬರುತ್ತೆ. ಪುಷ್ ಬಟನ್ ಬರುತ್ತೆ. 12,50,000 ಫೈನಲ್ ಆಗುತ್ತೆ ಸರ್. ಬರೀ 12,50,000 ಫೈನಲ್ ಆಗುತ್ತೆ ಸರ್. 1,50,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ XUV 500. ಅಂಡ್ ಸರ್ ಇದು ಮಾಡಲ್ ಸರ್ 18 ಸರ್. 2017 ಸಿಂಗಲ್ ಓನರ್ W10 17 ಮಾಡಲ್. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS ನಿಮ್ಗೆ 8 ಏರ್ ಬ್ಯಾಗ್ ಬರುತ್ತೆ ಸರ್ ಇದು. 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಸನ್ ರೂಫ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಟಾಪ್ ಎಂಡ್ ಗಾಡಿ. ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ. W10 ವೇರಿಯಂಟ್. ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸರ್ಸ್, ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಅಡಿಷನಲ್ ಆಗಿ ನೋಡ್ತಾ ಇರ್ಬೋದು ನಿಮ್ಗೆ ಸೇಫ್ಟಿ ಗಾರ್ಡ್ ಕೂಡ ಬರ್ತೈತೆ. ಸರ್ ಏನ್ ಹೇಳಿದ್ದು? 12,50,000 ಫೈನಲ್ ಆಗುತ್ತೆ. ಓಕೆ ಸರ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಫೋರ್ಡ್ ಇಕೋ ಸ್ಪೋರ್ಟ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ನಿಮ್ಗೆ. ಫುಲ್ ಟಾಪ್ ಅಂಡ್ ಗಾಡಿ, ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ. 2020 ಸಿಂಗಲ್ ಓನರ್. ಓಕೆ.
6 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಬರುತ್ತೆ, ವಿತ್ ಸನ್ ರೂಫ್ ಬರುತ್ತೆ ಸರ್. ಬರೀ 69,000 ಓಡಿದೆ. ಓಕೆ 10,65,000 ಫೈನಲ್ ಆಗುತ್ತೆ ಸರ್. 10,65,000 ಗೆ ಫೈನಲ್ ಸಿಂಗಲ್ ಓನರ್, ಬರೀ 65,000 ಕಿಲೋಮೀಟರ್ ಸನ್ ರೂಫ್ ವೆಹಿಕಲ್ ಸರ್ ಇದು. ರನ್ ಆಗಿರೋದು. ಅದು ಕೂಡ 20 ಮೈಲೇಜ್ ಬರುತ್ತೆ ನಿಮ್ಗೆ. 20 ಮೈಲೇಜ್ ಬರುತ್ತೆ. ಅಂಡ್ ಅಡಿಷನಲ್ ಆಗಿ ಸನ್ ರೂಫ್ ಇದೆ, ಡ್ಯುಯಲ್ ಟೋನ್ ಪೇಂಟಿಂಗ್ ಇದೆ. ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಗ್ಲಾಸಿ ಕಟ್ ಅಲಾಯ್ ವೀಲ್ಸ್ ಕೂಡ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಸನ್ ರೂಫ್ ಬರ್ತಾ ಇದೆ ನಿಮ್ಗೆ. ಅಂಡ್ ಡ್ಯುಯಲ್ ಟೋನ್ ಪೇಂಟಿಂಗ್ ಬಾಡಿ ಕಲರ್. ಸೊ ಒಳಗಡೆ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ. ಸೊ ಸೇಫ್ಟಿ ಪರ್ಪಸ್ ಏನಾರ ನೋಡ್ತಾ ಇದ್ರೆ ಇದಕ್ಕಿಂತ ಬೆಸ್ಟ್ ಕಾರ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ನಿಮ್ಗೆ. ಅಂಡ್ ಕಾರು ಕೂಡ ತುಂಬಾ ಚೆನ್ನಾಗಿದೆ ಸರ್. ಈ ವೆಹಿಕಲ್ ಎಷ್ಟು ರನ್ ಆಗಿದೆ? ಬರೀ 60,000 ಆಗಿದೆ ಸರ್ ಇದು. ಓಕೆ. ಅಂಡ್ ಸರ್ ಉಂಡೆ ಒಣ್ಣೆ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸೊ ಪೆಟ್ರೋಲ್ ಡೀಸೆಲ್ ಸರ್ ಇದು. ಸರ್ ಎಷ್ಟು ರನ್ ಆಗಿದೆ? 74,000 ಆಗಿದೆ ಸರ್ ಇದು. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಸರ್ ಏನ್ ಹೇಳಿದ್ರು ಮಾಡ್ಲು? 2014 ಸೆಕೆಂಡ್ ಅಂಡ್ SX ಆಪ್ಷನಲ್ 6 ಏರ್ ಬ್ಯಾಗ್ ಪುಷ್ ಬಟನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು 10 ಇಂಚ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರ್ತೈತೆ. ಒಳಗಡೆ ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ ನಿಮ್ಗೆ. ಅಂಡ್ ಡ್ಯುಯಲ್ ಟೋನ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಆಮ್ರೆಸ್ಟ್ ಕೂಡ ಬರುತ್ತೆ ನಿಮ್ಗೆ. ತುಂಬಾನೇ ಪ್ರೀಮಿಯಂ ಆಗಿದೆ ಗಾಡಿ ಮಾತ್ರ. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್. ಅಂಡ್ 5,50,000 ಈ ಗಾಡಿಗೆ 100% ಅಂದ್ರೆ ಲೋನ್ ಆಗುತ್ತೆ ಆರಾಮಾಗಿ. ಒಂದು 3.5-4 ಲಕ್ಷ ಗಂಟೆ ಆರಾಮಾಗಿ ಲೋನ್ ಆಗುತ್ತೆ ಈ ಗಾಡಿಗೆ. ಅಂಡ್ ಅದೇ ತರ ಇಲ್ಲೊಂದು ನಿಸಾನ್ ವೆಹಿಕಲ್ ಇದೆ ಹೇಳಿ ಸರ್. ಸೊ ಇಲ್ಲೊಂದು ರೆನಾಲ್ಟ್ ಗಾಡಿ ಇದೆ ಹೇಳಿ ಸರ್. 2013 ಸಿಂಗಲ್ ಓನರ್ ಸರ್, ಡೀಸೆಲ್ RXZ ಟಾಪ್ ಎಂಡ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 3,60,000 ಫೈನಲ್ ಆಗುತ್ತೆ. ಎಷ್ಟು ಆಗಿದೆ ಸರ್? 75 ಆಗಿದೆ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೆಹಿಕಲ್ ಸರ್. ಓಕೆ. ಇದ್ರಲ್ಲೂ ಕೂಡ ಫುಲ್ ಟಾಪ್ ಎಂಡ್ ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ಫುಲ್ ಟಾಪ್ ಎಂಡ್ ಗಾಡಿ ಬ್ರಿಜಾ ಇದೆ ಸರ್. 2016 ಸಿಂಗಲ್ ಓನರ್ ZA ಪ್ಲಸ್ ಇದು. ಓಕೆ. 85,000 ಕಿಲೋಮೀಟರ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ಇದೆ ಸರ್. 8,50,000 ಫೈನಲ್ ಆಗುತ್ತೆ ಸರ್. ಸರ್ 8,50,000 ಫೈನಲ್ ಆಗುತ್ತೆ. ಇದು ಕೂಡ 555 ನಿಮ್ಗೆ ನೋಡ್ತಾ ಇರ್ಬೋದು. ಗಾಡಿ ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಡೀಸೆಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದು ಕೂಡ ಫುಲ್ ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಡಿಫಾಗರ್ ಬರುತ್ತೆ ನಿಮ್ಗೆ, ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಓಕೆ ಸರ್. 8,50,000 ಅಣ್ಣ ಸರ್? ಇಲ್ಲ ಸರ್, ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಇನ್ನೂ ಒಂದು XUV500 ಇದೆ ಸರ್. 2012 W8 ಸೆಕೆಂಡ್ ಓನರ್ ಸರ್. 1 ಲಕ್ಷ ಕಿಲೋಮೀಟರ್ ಆಗಿದೆ. ಫುಲ್ ಟಾಪ್ ಎಂಡ್ ಮಾಡಲ್ ಇದು. 7 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. 7 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಆಗಿದೆ ಸರ್? 1,04,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇಲ್ಲ ಶೋರೂಮ್ ಟ್ರ್ಯಾಕ್ ಇದೆ. ಹೌದು. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಇದೆ ಸರ್. 2015 ಸೆಕೆಂಡ್ ಓನರ್ ಸರ್ ಇದು. VXI ಪೆಟ್ರೋಲ್, ಗ್ರೇ ಕಲರ್. ಇದು 5,10,000 ಫೈನಲ್ ಆಗುತ್ತೆ ಸರ್. ಸರ್ 5,10,000. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು 15 ಮಾಡಲು 5,10,000 VXI. ಇದ್ರಲ್ಲೂ ಕೂಡ ಪೋಸ್ಟರಿಂಗ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸ್ಪಾಯ್ಲರ್ ಕೂಡ ಬರುತ್ತೆ ನಿಮ್ಗೆ. ಲೋನ್ ಕೂಡ ಆಗುತ್ತೆ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರ್ತದೆ ಗಾಡಿಯಲ್ಲಿ. ಅಂಡ್ ಅದೇ ತರ ಇಲ್ಲಿ ಒಂದು SX ಇದು ಎಕ್ಸ್ಪ್ರೆಸ್ ಇದೆ ಹೇಳಿ ಸರ್ ಡೀಟೇಲ್ಸ್. ಸರ್ 2015 ಪುಷ್ ಬಟನ್ ಸ್ಟಾರ್ಟ್ ಸರ್. ಡೀಸೆಲ್ ವೆಹಿಕಲ್ 6,75,000 ಫೈನಲ್ ಆಗುತ್ತೆ ಸರ್ ಇದು. 6,75,000 ಫೈನಲ್ ಆಗುತ್ತೆ. 6,75,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ. ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ನಿಮ್ಗೆ, ಅಲಾಯ್ ವೀಲ್ಸ್ ಬರುತ್ತೆ. ಸೊ ಡಾಕ್ಟರ್ ಓಡಿಸಿರೋ ಕಾರು ತುಂಬಾನೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರ್ತಾರೆ. ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಪಕ್ಕಾ ಇರುತ್ತೆ. ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಡಿಫಾಗರ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 6,75,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಒಂದು 7 ಸೀಟರ್ ಗಾಡಿ ಹುಡ್ಕೊಂಗಿದ್ರೆ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ. 97 ಕಿಲೋಮೀಟರ್ ರನ್ ಆಗಿದೆ. ಫುಲ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ ಇದು. ಇದಕ್ಕೆ ಲೋನ್ ಆಗಲ್ಲ. ಕ್ಯಾಶ್ ಅಲ್ಲಿ ಬಂದ್ರೆ 6,25,000 ಫೈನಲ್ ಸರ್ ಇದು. ಸರ್ 6,25,000 ಫೈನಲ್. ಲೋನ್ ಆಗಲ್ಲ ಸರ್. ಲೋನ್ ಆಪ್ಷನ್ ಇಲ್ಲ ಇದಕ್ಕೆ. ಲೋನ್ ಆಗಲ್ಲ ಇದಕ್ಕೆ. ಓಕೆ. 6,25,000 ಫೈನಲ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ನೋಡ್ತಾ ಇರ್ಬೋದು ಕ್ರೆಟಾ ಇದೆ ಹೇಳಿ ಸರ್. 2016 ಸೆಕೆಂಡ್ E+ ಪೆಟ್ರೋಲ್ ಸರ್. 98,000 ಕಿಲೋಮೀಟರ್ ರನ್ ಆಗಿದೆ. 8,50,000 ನೆಗೋಷಿಯಬಲ್ ಇದೆ ಸರ್ ಇದು. ಸರ್ 8,50,000 ಇನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಅಂಡ್ 16 ಮಾಡಲು ನೋಡ್ತಾ ಇರ್ಬೋದು. ಕ್ರೆಟಾ ಹುಡುಕೋರ್ಗಿಲ್ಲ ಒಂದು ಒಳ್ಳೆ ಆಪ್ಷನ್ ಇದೆ. ಅಂಡ್ ಅದೇ ತರ ಸೊ ಈ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ. ಆಪ್ಷನ್ 2018 ಸೆಕೆಂಡ್ ಓನರ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಡೀಸೆಲ್ ವೆಹಿಕಲ್. ಓಕೆ. 2018 ಸೆಕೆಂಡ್ ಅಂದ್ರೆ 9,25,000 ಫೈನಲ್ ಆಗುತ್ತೆ ಸರ್ ಇದು. 9,20,000 ಫೈನಲ್ ಮಾಡಿ ಕೊಡ್ತೀರಾ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು ಇದೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ. ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸ್ಮಾರ್ಟ್ ಹೈಬ್ರಿಡ್, ಡೀಸೆಲ್, ತುಂಬಾನೇ ಫ್ಯೂಯಲ್ ಸೇವಿಂಗ್ ಟೆಕ್ನಾಲಜಿ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. 6894 ವೆಹಿಕಲ್ ನಂಬರ್. ಅಂಡ್ ಸರ್ ಏನ್ ಹೇಳಿದ್ರು 9,25,000 ಫೈನಲ್ ಆಗುತ್ತೆ. ಓಕೆ. ಸೊ 4x4 ತಾರ್ ಇದೆ, ಮಹೇಂದ್ರ ತಾರ್ ಇದೆ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನಿಮ್ಗೆ
ಅಡ್ವೆಂಚರಸ್ ಪರ್ಪಸ್ ತುಂಬಾನೇ ಪ್ರೀಮಿಯಂ ವೆಹಿಕಲ್ ಇದು. And ಹೇಳಿ ಸರ್. 2021 ಸಿಂಗಲ್ ಅನ್ನು ಬರೀ 46,000 ಓಡಿದೆ ಸರ್ ಇದು. 4x4 ಸಿಂಗಲ್ ಓನರ್ ಸರ್. 15,50,000 ಫೈನಲ್ ಆಗುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಷ್ಟು, ನಾವು ಕಾರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತೆ ಆಕ್ಚುಲಿ. ಅಂಡ್ ಒಳಗಡೆ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ. ಸೊ ನೋಡಿ ಸರ್ 15,50,000. ಹೌದು ಸರ್, ಹೌದು ಸರ್ ಇದು ಯಾವ ಸರ್ ಮಾಡಲು? 21 ಸಿಂಗಲ್ ಓನರ್ ಸರ್. ಬರೀ 40,000 ಓಡಿದೆ. 15,40,000 ಫೈನಲ್. ಬರೀ 40,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. i20 ಮಾಡಲು ಪ್ರೈಸ್ ಸರ್ 2013 ಸೆಕೆಂಡ್ ಓನರ್ ಅಷ್ಟು ಆಪ್ಷನ್ ಇದೆ ಸರ್. 4,40,000 ಫೈನಲ್ ಆಗುತ್ತೆ ಸರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಇದೆ. ಓಕೆ. ಅಂಡ್ ಸೆಲೆರಿಯೋ ಆಟೋಮೆಟಿಕ್ 2016 ಸಿಂಗಲ್ ಓನರ್ ಬರೀ 56,000 ಓಡಿದೆ ಸರ್. 4,40,000 ಆಗುತ್ತೆ ಸರ್ ಇದು. ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 4,40,000 ಆಗುತ್ತೆ ಸರ್ ಇದು. 4,40,000 ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 16 ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ಸಿಂಗಲ್ ಓನರ್. 54,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಸೊ ಸೇಮ್ ಕಂಪನಿ 2019 ZX ಪ್ಲಸ್ ಸ್ವಿಫ್ಟ್ ಸಿಂಗಲ್ ಓನರ್ ಬರೀ 59,000 ರನ್ ಆಗಿದೆ. 6,90,000 ಫೈನಲ್ ಆಗುತ್ತೆ ಸರ್. 6,90,000. ಹೌದು ಸರ್. ಸೊ ನೋಡ್ತಾ ಇರ್ಬೋದು 6,90,000 ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 2019 ಮಾಡಲು ಪೆಟ್ರೋಲ್ ರೆಡ್ ಕಲರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಅದು ಕೂಡ 59,000 ಕಿಲೋಮೀಟರ್ ರನ್ ಆಗಿದೆ. ಅಪೋಲೋ ಟೈರ್ಸ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫುಲ್ ಟಾಪ್ ಎಂಡ್ ಗಾಡಿ. ಸೈಯಾನ್ 2014 ಸಿಂಗಲ್ ಸ್ಪೋರ್ಟ್ಸ್ ಹೌಸ್ ಅಂದ್ರೆ 1 ಲೀಟರ್ ಇಂಜಿನ್ ಬರುತ್ತೆ. 3,25,000 ಫೈನಲ್ ಆಗುತ್ತೆ. 3,25,000 ಫೈನಲ್ ಆಗುತ್ತೆ ಸರ್. 1 ಲೀಟರ್ ಇಂಜಿನ್ ಬರುತ್ತೆ ಸರ್. 1 ಲೀಟರ್ ಇಂಜಿನ್ ಬರುತ್ತೆ. 3,25,000 ಫೈನಲ್ ನಿಮ್ಗೆ ಸಿಂಗಲ್ ಓನರ್ ಸರ್. ಬರೀ 37,000 ಕಿಲೋಮೀಟರ್ ಹೊಡೆದ್ರೆ ಸರ್. ಬರೀ 37,000 ಕಿಲೋಮೀಟರ್ ಬರ್ತದೆ ಸರ್. ಇದಕ್ಕೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್. ಏನ್ ಹೇಳಿದ್ರು ಪ್ರೈಸ್? 3,25,000 ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ ಸರ್. i10 ಗ್ರ್ಯಾಂಡ್ 14 ಸೆಕೆಂಡ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರೀ 60,000 ಓಡಿದೆ ಸರ್ ಇದು. 4,50,000 ಫೈನಲ್ ಆಗುತ್ತೆ ಸರ್. 4,50,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 4,50,000 ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. 14 ಮಾಡಲು ಪೆಟ್ರೋಲ್. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಅದು ಕೂಡ ಆಸ್ಟಾ ಟಾಪ್ ಎಂಡ್. 56,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಇಲ್ಲೊಂದು ನಿಸ್ಸಾನ್ ವೆಹಿಕಲ್ ಇದೆ ಹೇಳಿ ಸರ್. ಸರ್ 2013 ಸಿಂಗಲ್ ಓನರ್ RXZ ಡೀಸೆಲ್ ವೆಹಿಕಲ್ ಸರ್. ಬರೀ 3,50,000 ಲಕ್ಷಕ್ಕೆ ಆಗುತ್ತೆ ಸರ್. ಸರ್ 3,50,000 ಲಕ್ಷ ಫೈನಲ್. 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಇದು. ಸರ್ ಡೀಸೆಲ್ ವೆಹಿಕಲ್? ಹೌದು ಸರ್, ಡೀಸೆಲ್ ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು 89,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಸೊ ಇದು ರೆನಾಲ್ಟ್, ಸೊ ನಿಸಾನ್ ಫ್ಲೂಯೆನ್ಸ್ ಇದು. ಸೊ ಆಲ್ಮೋಸ್ಟ್ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿ ಬರುತ್ತೆ. ಅಂಡ್ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ನಿಮ್ಗೆ ನೋಡ್ತಾ ಇರ್ಬೋದು ಲೆಗ್ ರೂಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಲೋ ಬಡ್ಜೆಟ್ ಅಲ್ಲಿ ಸೂಪರ್ ವೆಹಿಕಲ್ ಈ ಗಾಡಿ. ಅಂಡ್ ಅದೇ ತರ ಒಂದು ಸ್ವಿಡ್ ಇದೆ ಹೇಳಿ ಸರ್. ಸರ್ 2019 ಸೆಕೆಂಡ್ ಓನರ್ ಸರ್ ಇದು. ಬರೀ 40,000 ಕಿಲೋಮೀಟರ್ ಹೊಡೆದ್ರೆ 3,50,000 ಲಕ್ಷ ಫೈನಲ್ ಆಗುತ್ತೆ ಸರ್. 3.5 ಫೈನಲ್. 3 ಲಕ್ಷ ಲೋನ್ ಆಗುತ್ತೆ. 50,000 ಕೊಟ್ಟು ಗಾಡಿ ತಗೊಂಡೋಗ್ಬೋದು ಸರ್ ಇದು. ಓಕೆ. ಅಂಡ್ ಬಡ್ಜೆಟ್ ಅಲ್ಲಿ ಏನಾರ ಇನೋವಾ ಬೇಕಂದ್ರೆ 2010 ಸೆಕೆಂಡ್ ವಿ ವರ್ಷನ್ ಸರ್ ಇದು. 1.80 ಹೊಡೆದೆ 5,80,000 ಫೈನಲ್ ಆಗುತ್ತೆ ಸರ್. 5.80 ಫೈನಲ್ ಆಗುತ್ತೆ ಸರ್. ಅಂಡ್ ಪೋಲೋ ಸರ್ 2010 ಡೀಸೆಲ್ ವೆಹಿಕಲ್ ಸರ್. ಸೆಕೆಂಡ್ ಓನರ್ 2,80,000 ಆಗುತ್ತೆ ಸರ್ ಇದು. 2,80,000 ಫೈನಲ್ ಸರ್. ಡೀಸೆಲ್ ವೆಹಿಕಲ್. 98,000 ಕಿಲೋಮೀಟರ್ ರನ್ ಆಗಿದೆ. 23-24 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಇವಾಗ ಒಂದ್ಸಲ ಪೋಲೋಗೆ ಸರ್ವಿಸ್ ಕೊಟ್ಟಾಗೆಲ್ಲ ಎಷ್ಟು ಚಾರ್ಜ್ ಆಗುತ್ತೆ ಸರ್? ಬರುತ್ತೆ 10,000 ಮೇಲೆ ಬರುತ್ತೆ ಸರ್ ನಿಮ್ಗೆ. 15,000 ಸರ್ವಿಸ್ ಇದೆ. ಬೇರೆ ಗಾಡಿ ಎಲ್ಲ 10 ಹಿಂಗ್ ಕೊಡ್ತಾರೆ. ಇದು ಬಂದ್ಬಿಟ್ಟು 15,000 ಅಷ್ಟೇ, ಡಿಫ್ರೆನ್ಸ್ ಏನು ಇಲ್ಲ. ಅಂಡ್ ಮಲ್ಟಿ ಜೆಟ್ 1.23 ಬರುತ್ತೆ ಇಂಜನ್. 2011 ಸೆಕೆಂಡ್ ಓನರ್ ಬರೀ 2,20,000 ಆಗುತ್ತೆ ಸರ್. ಬರೀ 2,25,000 ಅಷ್ಟೇ. ನೋಡ್ತಾ ಇರ್ಬೋದು ನಿಮ್ಗೆ 2,25,000 ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್. ಈ ಗಾಡಿ ಏನಾರ ಲೋನ್ ಆಗುತ್ತಾ? ಫುಲ್ ಕ್ಯಾಶ್? ಲೋನ್ ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು. ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು. ಹೌದು. ಅಂಡ್ ಸ್ಯಾಂಟ್ರೋ ಜಿಂಗೋ ಸರ್ 2013 ಸಿಂಗಲ್ ಓನರ್ ಸರ್. ಬರೀ 2,75,000 ಸರ್ ಇದು. 2,75,000 ಜಿಂಗೋ ಮಾಡ್ಲಿ ಸರ್. 13 ಮಾಡಲು ಸಿಂಗಲ್ ಓನರ್ ಸರ್. 65,000 ಕಿಲೋಮೀಟರ್ ಓಡಿದೆ. 2,75,000 ಫೈನಲ್. ಓಕೆ. ಸೊ ನೋಡ್ತಾ ಇರ್ಬೋದು ರೆನಾಲ್ಟ್ ಡಸ್ಟರ್ ಗಾಡಿ ಇದೆ ನಿಮ್ಗೆ. 13 ಮಾಡಲು ಸರ್. 13 ಮಾಡಲು 110 PS RXZ. 4,75,000 ಫೈನಲ್ ಸರ್ ಇದು. RXZ 13 ಮಾಡಲು 4,75,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 110 PS ಪವರ್ಫುಲ್ ವೆಹಿಕಲ್. ನೋಡ್ತಾ ಇರ್ಬೋದು ಆಫ್ ರೋಡ್ ಗಂತೂ ಸೂಪರ್ ಆಗಿರುತ್ತೆ ವೆಹಿಕಲ್ ಮಾತ್ರ. ಸೊ ಇದರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡಿಫಾಗರ್ ಕೂಡ ಬರುತ್ತೆ. ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮೆರಾ ಎಲ್ಲ ಬರುತ್ತೆ. ಅಂಡ್ ಏನ್ ಹೇಳಿ ಸರ್ ಪ್ರೈಸ್? 475 ಆಗುತ್ತೆ ಸರ್ ಇದು. 4,75,000 ಫೈನಲ್. ಗಾಡಿ ಎಲ್ಲ ಈ ತರ ಇದೆ. ಡೀಸೆಲ್ ವೆಹಿಕಲ್ ಏನಾದ್ರು ಹುಡುಕಂಗಿದ್ರೆ ಡಸ್ಟರ್ ಅಲ್ಲಿ ಒಂದು ಒಳ್ಳೆ ಆಪ್ಷನ್. ಅಂಡ್ 2007 ಸರ್ ಇದು. 2,80,000 ಆಗುತ್ತೆ ಸರ್ ಇದು. 2.80 ಫೈನಲ್ ಆಗುತ್ತೆ ಸರ್. ಡೀಸೆಲ್ ಪೆಟ್ರೋಲ್ ವೆಹಿಕಲ್. ಅಂಡ್ 10 ಮಾಡಲ್ ಆಟೋಮೆಟಿಕ್ 3,50,000 ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಓಕೆ. ಅಂಡ್ 2003 ಮಾಡಲ್ ಎಸ್ಟಿಮ್ ಬರೀ 1,30,000 ಆಗುತ್ತೆ ಸರ್ ಇದು. ಸರ್ ಬರೀ 1,30,000 ಆಗುತ್ತೆ ಸರ್. ಅಂಡ್ ನ್ಯಾನೋ ಫೈನಲ್ ಪ್ರೈಸ್ 1 ಲಕ್ಷಕ್ಕೆ ಆಗುತ್ತೆ ಸರ್. 2013 ಮಾಡಲ್. 13 ಮಾಡಲು ಇದು ಈಗವರೆಗೆ ಆಗುತ್ತೆ ಸರ್ ಫೈನಲ್ ಇದು. ಸರ್ ಈ ಗಾಡಿ ಇದೆಯಾ ಸರ್? ಇದು ಇದೆ ಸರ್, ಇದೆ. ಇವಾಗ ಹೋಗ್ತದೆ ಸರ್ ಇದು. 14 ಮಾಡಲ್ ಸಿಂಗಲ್ ಓನರ್ 5,500,000 ನೆಗೋಷಿಯಬಲ್ ಇದೆ ಸರ್ ಇದು. ಓಕೆ. ಇನ್ನ ರೆಡಿ ಆಗಿ ಬರ್ತಾ ಇದೆ.
ನಾಳೆ ಬರುತ್ತೆ ಸರ್ ಇದು. ಸೊ ನಾಳೆ ಬರುತ್ತೆ ಗಾಡಿ. ಜಸ್ಟ್ ಇವಾಗ ನೆನ್ನೆನೆ ಬಂದಿರೋದು ಗಾಡಿ. ಇನ್ನು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ಸರ್ ಇದು ಮಾಡ್ಲಿ ಯಾವ್ದು ಸರ್ ಇದು? 14 ಸಿಂಗಲ್ ಸೆಕೆಂಡ್ ಓನರ್ ಸರ್ ಇದು. ಸರ್ ಏನ್ ಹೇಳಿದ್ದು ಪ್ರೈಸ್? 5.5 ನೆಗೋಷಿಯಬಲ್ ಇದೆ. 5.5 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಅದೇ ತರ ಇಲ್ಲಿ ನ್ಯಾನೋ LX ಇದೆ ವೆಹಿಕಲ್ ನೋಡ್ತಾ ಇರ್ಬೋದು. ಅಂಡ್ ಅದೇ ತರ ಟೊಯೋಟಾ ಬಿ ವೇರಿಯಂಟ್ ಇದೆ.